ಇನ್ನು ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ ವಿಚಾರ ಸಂಬಂಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಕ್ಕಲಿಗ ಸ್ವಾಮೀಜಿ ಮೇಲೆ ಸರ್ಕಾರ ಸಂಚು ಮಾಡ್ತಾ ಇದೆ. ಸಿದ್ದರಾಮಯ್ಯಗೆ ಹಿಂದೂಗಳನ್ನ ಕಂಡ್ರೆ ಅಲರ್ಜಿ ಅಂತ ಕಾಣಿಸ್ತಾ ಇದೆ. ಒಕ್ಕಲಿಗ ಸ್ವಾಮೀಜಿಗಳಿಗೆ ಬೆದರಿಕೆ ಹಾಕ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕ್ಷಮೆ ಕೇಳಿದ ಮೇಲೂ ಕೂಡ ಕೇಸ್ ಹಾಕಿದ್ರೆ ನೀವು ಒಕ್ಕಲಿಗರ ವಿರೋಧಿ ಎಂಬ ಅರ್ಥವನ್ನ ಕೊಡ್ತಾ ಇದ್ರಿ. ಶ್ರೀಗಳಿಗೆ ಕಿರುಕುಳ ಕೊಟ್ರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಒಕ್ಕಲಿಗ ಸ್ವಾಮೀಜಿಗಳಿಗೆ ತೊಂದರೆ ಕೊಡಬೇಕು, ಅವ್ರನ್ನ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸಿದ್ದರಾಮಯ್ಯನವರ ಸರ್ಕಾರ ಒಕ್ಕಲಿಗ ಸ್ವಾಮಿಗಳ ಮೇಲೂ ದಬ್ಬಾಳಿಕೆ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಸಂಚನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಅಷ್ಟೆಲ್ಲ ಕೋಪ ಇದ್ದಿದ್ರೆ ಈ ದೇಶದ ಬಗ್ಗೆ, ಧರ್ಮದ ಬಗ್ಗೆ ನಾವು ಕೋರ್ಟ್ ಆದೇಶನೇ ಪಾಲನೆ ಮಾಡಲ್ಲ, ನಾವು ರಸ್ತೆ ಎಲ್ಲ, ಇಡೀ ದೇಶದಲ್ಲಿರೋ ರಸ್ತೆ ಎಲ್ಲ ನಮ್ಮದೇ ಅಂತೇಳಿ ದೊಡ್ಡ ಭಾಷಣವನ್ನು ಮಾಡಿರೋದು ಕೂಡ ಮಾಧ್ಯಮದಲ್ಲಿ ಬಂದಿದೆ. ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಆಗಿಲ್ಲ? ಅವ್ರ ಮೇಲೆ ಯಾಕೆ ಕೇಸ್ ಆಗಿಲ್ಲ? ಅಸಾವುದ್ದೀನ್ ಓವೈಸಿ ಹೈದರಾಬಾದಲ್ಲಿ ಅರ್ಧ ಗಂಟೆ ಟೈಮ್ ಕೊಡಿ, ನಾವು ಮುಸಲ್ಮಾನರು ಏನು ಅಂತ ತೋರಿಸ್ತೀರಿ ಅಂತ ಭಾಷಣ ಮಾಡಿರೋದು ಬಂದಿದೆ. ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಸಿದ್ದರಾಮಯ್ಯನವರು ಹಿಂದೂಗಳನ್ನು ಕಂಡ್ರೆ ಅವ್ರಿಗೆ ಅಲರ್ಜಿ, ಮೊದಲಿಂದನೂ ಅಲರ್ಜಿ. ಅದರಿಂದ ಹಿಂದೂಗಳನ್ನು ದಮನ ಮಾಡುವಂಥದ್ದು, ಅವ್ರ ಮೇಲೆ ಕೇಸ್ಗಳು ಹಾಕಿ ಬೆದರಿಕೆ ಮಾಡುವಂಥದ್ದು, ಒಕ್ಕಲಿಗ ಸ್ವಾಮಿಗಳನ್ನು